ಕಿಡಿಯು ಕೈ ರುಚಿಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಒಳ್ಳೆ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಒಂದು ತಿಂಡಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಖಾರ ಪುಂಡಿ ಗಟ್ಟಿ ಅಂತಲೂ ಕರೀತೇವೆ. ಅದಕ್ಕೆ ಬೇಕಾಗುವ ಸಾಮಗ್ರಿ 2 ಲೋಟ ದಪ್ಪಕ್ಕಿ ಗಟ್ಟಿಗೆ. ಇದು ನೆನೆಲಿಕ್ಕಿಲ್ಲ, ಹಾಗೆ ನೀರು ಹಾಕಿ ತೊಳ್ಕೊಂಡಿಟ್ಟಿದ್ದೇನೆ. ಸ್ವಲ್ಪ ನೆನೆಯಬಾರ್ದು ಅಕ್ಕಿ. 1 ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, 1 ಕಟ್ಟು ನುಗ್ಗೆ ಸೊಪ್ಪು. ಅದಕ್ಕೆ ಮಸಾಲೆಗೆ ಬೇಕಾಗುವ ಸಾಮಗ್ರಿ 8 ಬ್ಯಾಡಗಿ ಮೆಣಸು. ಖಾರ ಇಲ್ಲ, ಜಾಸ್ತಿ ಖಾರ ಇಲ್ಲ. ಇದು ಖಾರ ಇದ್ರೆ 4 ಸಾಕು. ದೊಡ್ಡ ಚಮಚ ಜೀರಿಗೆ, ಹಸಿ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, ಸ್ವಲ್ಪ ಹಳದಿ ಪೌಡರ್, ಬೆಲ್ಲ, ನಿಂಬೆ ಗಾತ್ರದ ಹುಳಿ, 1/4 ಚಮಚ ಮೆಂತೆ ಮತ್ತೆ ಉದ್ದಿನ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೊದಲು ಉದ್ದಿನ ಬೇಳೆ, ಮತ್ತೆ ಮೆಂತೆ ಎರಡನ್ನು ಚೆನ್ನಾಗಿ ಗಮ್ ಅನ್ನೋ ತನಕ ಹುರ್ಕೊಳ್ಬೇಕು. ಈ ತರ ಚೆನ್ನಾಗಿ ಹುರ್ಕೊಳ್ಬೇಕು. ಸಾಕು ಇದು. ಬೆಲ್ಲವನ್ನು ಮತ್ತೆ ಹಾಕಿದ್ರೆ ಆಯ್ತು. ಒಟ್ಟಿಗೆ ಎಲ್ಲ ಸಾಮಾನನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ನೋಡಿ, ಈ ಹದಕ್ಕೆ ಮಸಾಲೆ ಚೆನ್ನಾಗಿ ತೆಂಗಿನಕಾಯಿ ಸಾಮಾನೊಟ್ಟಿಗೆ ಚೆನ್ನಾಗಿ ಹತ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕ್ತೇನೆ ಈಗ. ಈ ತರ ಗಟ್ಟಿಯಾಗಿ ರುಬ್ಬಬೇಕು ಅಕ್ಕಿಯನ್ನು. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಎಲ್ಲ ನೀರಿನ ಅಂಶವನ್ನೆಲ್ಲ ಹೋದ ನಂತರ ಈ ತರ ಆ ಹಿಟ್ಟಿಗೆ ಎಲ್ಲ ಸೊಪ್ಪನ್ನು ಹಾಕಿ ಈಗ ರುಚಿ ನೋಡ್ಕೊಳ್ಳಿ. ಏನು ಉಪ್ಪು ಜಾಸ್ತಿ ಕಮ್ಮಿ ಆದ್ರೆ ಸ್ವಲ್ಪ ಹಾಕೊಳ್ಬೋದು. ಉಪ್ಪು ಖಾರ ಕಮ್ಮಿ ಆದ್ರೆ ಸ್ವಲ್ಪ ಮೆಣಸಿನ ಹುಡಿ, ಖಾರ ಮೆಣಸಿನ ಹುಡಿಯನ್ನು ಹಾಕೊಳ್ಬೋದು.
ಇದರೊಟ್ಟಿಗೆ ಬೆರೆಸ್ಕೊಳ್ಬೇಕು. ನೋಡಿ ಹಿಟ್ಟು ಈ ಹದಕ್ಕೆ ಬರ್ಬೇಕು. ನೋಡಿ ಇದು ಒಳ್ಳೆ ನೈಸ್ ಆಗಿ ಅಕ್ಕಿ ನರಿಬಾರ್ದು. ತೆಂಗಿನಕಾಯಿ ಮಸಾಲೆ ಎಲ್ಲ ಅರ್ಧ ಆದ ನಂತರ ಲಾಸ್ಟಿಗೆ ತಟ್ಟರಿಯಾಗಿ ರುಬ್ಕೊಳ್ಬೇಕು ಅಕ್ಕಿಯನ್ನು. ಅದಕ್ಕೆ ನೆನೆಸಬಾರ್ದು ಹೇಳುದು, ನೆನೆಸಿದ್ರೆ ಪಕ್ಕ ನೈಸ್ ಆಗ್ತದೆ ಅಕ್ಕಿ. ಅದಕ್ಕೆ ಸ್ವಲ್ಪ ಅಕ್ಕಿ ನೆನೆಯಬಾರ್ದು. ಈಗ ಇಡ್ಲಿ ಪಾತ್ರೆ ಇಟ್ಟು ಈ ತರ ಬಾಳೆ ಎಣ್ಣೆಯಲ್ಲಿ ಸುತ್ತಿ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿಕೊಂಡ್ರೆ ನಮ್ಗೆ ಈ ತರ ಮಡಚಲಿಕ್ಕೆ ಒಳ್ಳೆದಾಗ್ತದೆ ಬಾಳೆ ಎಲೆ. ಈಗ ಈ ತರ ಒಂದರ ಮೇಲೆ ಒಂದಾಗಿ ಬಾಳೆ ಎಲೆಯಲ್ಲಿ ಸುತ್ತಿ, ಇಲ್ಲದ್ರೆ ಕೈಯಲ್ಲಿ ಒಂದು ಉಂಡೆ ಮಾಡಿ ಕೂಡ ಬಾಳೆ ಎಲೆ ಇಲ್ಲದಿದ್ರೆ ಹಾಗೆ ಕೂಡ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು. ಬಾಳೆ ಎಲೆ ಆದ್ರೆ ಸ್ವಲ್ಪ ಅದರ ಟೇಸ್ಟ್ ಬೇರೆ ನಮ್ಗೆ ಸಿಗ್ತದೆ. ಅದಕ್ಕಾಗಿ ನಾನು ಇದರಲ್ಲಿ ಇಟ್ಟದ್ದು. ಈ ತರ ಮುಚ್ಚಿ ಅರ್ಧ ಗಂಟೆ ಒಳ್ಳೆ ದೊಡ್ಡ ಉರಿಯಲ್ಲಿ ಅರ್ಧ ಗಂಟೆ ಬೇಯಬೇಕು. ಈಗ ಅರ್ಧ ಗಂಟೆ ಆಯ್ತು ನೋಡಿ, ಒಳ್ಳೆ ಬೇಯಿಸಿದೆ. ಅದು ಎಲೆ ಇಲ್ಲದಿದ್ರೆ ಈ ತರ ತಟ್ಟೆಯಲ್ಲಿ ಕೂಡ ಹಾಕ್ಬೋದು, ಒಳ್ಳೆ ಬೇಯ್ತದೆ. ಈ ತರ ತಟ್ಟೆಯಲ್ಲಿ ಕೂಡ ಒಳ್ಳೆ ಬೇಯ್ತದೆ. ಈಗ ಇದನ್ನು ಈ ತರ ಕೂಡ ಹಾಗೆ ತಿನ್ಬಹುದು. ನಾನು ಈಗ ಅದನ್ನೇ ಸ್ವಲ್ಪ ನಾನು ಒಗ್ಗರಣೆ ಹಾಕಿ ಈಗ ಸ್ವಲ್ಪ ಆರಿದ ನಂತರ ಈ ತರ ಸ್ವಲ್ಪ ಬಿಸಿ ಇರ್ತದೆ, ಈ ತರ ಕಟ್ ಮಾಡಿ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಒಂದು 2 ಚಮಚದಷ್ಟು,
ತೆಂಗಿನಕಾಯಿ ಜಾಸ್ತಿ ಅದಕ್ಕೆ ಕೂಡ ಹಾಕಿದ್ದೇವೆ. ಇದಕ್ಕೆ ಸ್ವಲ್ಪ ಒಂದು 2-3 ಚಮಚದಷ್ಟು ತೆಂಗಿನಕಾಯಿ ಹಾಕಿ ಕಟ್ ಮಾಡಿಕೊಂಡಿದ್ದ ಈ ಖಾರ ಗಟ್ಟಿಯನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಒಗ್ಗರಣೆಯಲ್ಲಿ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಖಾರ ಗಟ್ಟಿ ರೆಡಿಯಾಗಿದೆ. ಈಗ ಈ ತರ ಒಗ್ಗರಣೆ ಹಾಕಿ ಕೂಡ ತುಂಬಾ ರುಚಿಯಾಗಿರುತ್ತದೆ. ಅಲ್ಲದೆ ಈ ತರ ಗಟ್ಟಿ ಕೂಡ ಬಾಳೆ ಎಲೆಯಲ್ಲಿ ಹಾಕಿದ ಗಟ್ಟಿ ಕೂಡ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದರ ಮೇಲೆ ಕೂಡ ಸೇರಿಸ್ಬೋದು. ತುಂಬಾ ರುಚಿಯಾಗಿರ್ತದೆ.